ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದಲ್ಲಿ ಪೌರಾಯುಕ್ತ ನಾಗಪ್ಪ ಸಾರಥ್ಯದಲ್ಲಿ ಸಂಭ್ರಮದ ಪೌರ ಕಾರ್ಮಿಕರ ದಿನಾಚರಣೆ. ಎಲ್ಲ ಪೌರ ಕಾರ್ಮಿಕರ ಕಾಯಮಾತಿಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸುವ ಭರವಸೆ ನೀಡಿದ ಶಾಸಕರು. ಪೌರ ಕಾರ್ಮಿಕರ ಕಾರ್ಯಕ್ಷಮತೆಗೆ ಉಪವಿಭಾಗಾಧಿಕಾರಿ ಯತೀಶ್ ಮತ್ತು ಪೌರಾಯುಕ್ತ ನಾಗಪ್ಪ ಪ್ರಶಂಸೆ. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಿಂದ 88 ಕಾರ್ಮಿಕರಿಗೆ ಕಿಟ್ ವಿತರಣೆ ಮತ್ತು ತರಬೇತಿ. ಕಾರ್ಮಿಕರಿಗೆ ಅಗತ್ಯ ಸೌಲಭ್ಯ ಮತ್ತು ಮಾಹಿತಿ ಒದಗಿಸಲು ಶಾಸಕರ ಸೂಚನೆ. ಕಾರ್ಮಿಕರ ಬಗ್ಗೆ ಶಾಸಕರ ಕಾಳಜಿ ಅಪಾರ ಎಂದ ಗಣಪತಿ. ಕಾರ್ಮಿಕರಿಗೆ ಸಿಗುವ ಸವಲತ್ತು ತಲುಪಿಸಲು ಅಧಿಕಾರಿಗಳ ಶ್ರಮ ಅಗತ್ಯ ಎಂದ ಕೆಸಿದ್ದಪ್ಪ. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಕುರಿತು ಉಮೇಶ್ ಮತ್ತು ಬಸವರಾಜ್ ಮಾತು. ಈಗ ಸುದ್ದಿಯ ವಿವರ. ಊರು ಸುಂದರವಾಗಲು ಕಾರಣ ನಿಮ್ಮ ಶ್ರಮ. ಪೌರ ಕಾರ್ಮಿಕರು ಊರಿನ ಶಿಸ್ತಿನ ಶ್ರಮಜೀವಿಗಳಾಗಿದ್ದು ಅವರ ದಿನಾಚರಣೆಯಲ್ಲಿ ಪಾಲ್ಗೊಳ್ಳುವುದು ಸಂತೋಷದ ಸಂಗತಿ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಸೋಮವಾರ ನಗರಸಭೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಉದ್ಘಾಟಿಸಿ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಅವರು ಮಾತನಾಡುತ್ತಿದ್ದರು. ಹಾಗಾಗಿ ಯಾವ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರ ಮಾಡಬಾರದು. ಏನಿದೆ ಶಿಕ್ಷಣ ಏನು 10ನೇ ತರಗತಿವರೆಗೆ ಫ್ರೀ ಮಕ್ಕಳಿಗೆ ಪಾಠ್ಯ ಪುಸ್ತಕದಿಂದ ಹಿಡಿದು ಊಟದಿಂದ ಹಿಡಿದು ಬ್ಯಾಗಿಂದ ಹಿಡಿದು ಶೂ ಇಂದ ಹಿಡಿದು ಬಿಸಿ ಊಟದಿಂದ ಹಿಡಿದು ಎಲ್ಲವನ್ನೂ ನಾವು ಕೊಡೋ ಸರ್ಕಾರನೇ ಕೊಡ್ತಾ ಇರ್ಬೇಕಾದ್ರೆ ಯಾಕೆ ನೀವು ಶಾಲೆಗೆ ಮಕ್ಕಳು ಕಳ್ಸಕ್ ಆಗಲ್ಲ? ಅದೇ ಹೇಳೋದು, ನಿಮ್ಮ ಭವಿಷ್ಯದಲ್ಲಿ ನೀವು ಎಲ್ಲ ಯೋಚನೆ ಮಾಡ್ಬೇಕು. ಆಮೇಲೆ ನಿಮ್ಮಲ್ಲಿ ಬಹಳ ಜನರು ಏನಾಗಿದೆ, ಕೆಲವರು ಸ್ವಲ್ಪ ಇರ್ಬೋದು, ಎಣ್ಣೆ ಇರ್ತೇ ಇರುತ್ತಲ್ಲ, ಅದೇ ಅಂತ ಕುಡಿರ ಅಂತ ಹೇಳಿ ಹಂಗಂತ ಫುಲ್ ಹಾಕೊಂಡ್ಬಿಡೋದಲ್ಲ. ಅದು ಬಹಳ ಸರಿ ಅನಿಸುತ್ತೆ ನನಗೆ. ಯಾಕಂದ್ರೆ ಆ ಮಕ್ಕಳು ಮರಿ ನೋಡ್ಬೇಕಾಗುತ್ತಲ್ವ. ಒಂದು ಸರಿ ನಿಮ್ ಮಕ್ಕಳನ್ನೆಲ್ಲ ನೋಡಿದ್ರೆ ಅಷ್ಟು ಬೇಡ ಅನಿಸ್ತದೆ ನನಗೆ. ಅದು ನೋಡ್ಕೊಳ್ಳಿ, ಅವರ ಕುಟುಂಬ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಭಾವನೆ. ಯಾವುದೇ ಸರ್ಕಾರ ಬಂದ್ರೆ ಸಹಕಾರ ಮಾಡುತ್ತೆ, ಆದ್ರೆ ಇವತ್ತು ನಿಮ್ಮ ಪೌರ ಕಾರ್ಮಿಕರಿಗೆ ಏನು ಒಳ್ಳೇದು ಮಾಡ್ಬೇಕು ಎಲ್ಲವನ್ನ ಮಾಡುವಂತ ಶಕ್ತಿ ಸರ್ಕಾರಕ್ಕೆ ಇರುತ್ತೆ. ಆದ್ರೆ ನೀವು ಗಟ್ಟಿಯಾಗಿದ್ದು ನಿಮ್ಮ ಕುಟುಂಬವನ್ನ ಗಟ್ಟಿ ಮಾಡುವಂತ ಕೆಲಸದಲ್ಲಿ ಆಗ್ಬೇಕು. ಇವತ್ತು ನಾಗಪ್ಪನವರು, ಇವತ್ತು ನಿಮ್ಮ ಅಧ್ಯಕ್ಷರು ನಾಗರಾಜ್, ಉಪಾಧ್ಯಕ್ಷರು ಹರೀಶ್, ನಾಗಪ್ಪನವರು ಗೌರವಾಧ್ಯಕ್ಷರಿದ್ದಾರೆ. ನಿಮ್ಮ ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗ ಏನಾದ್ರು ತೊಂದರೆ ಆದಂತ ಸಂದರ್ಭದಲ್ಲಿ ಕೊಡ್ತೀರಿ ಅಂತ ಹೇಳಿದ್ದಾರೆ. ಕೊಡ್ಬೇಕು. ನಗರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಮಿಕರಿಗೆ ತೊಂದರೆ ಆದ ಸಂದರ್ಭದಲ್ಲಿ ಎಲ್ಲರೂ ನಾವು ಸಹಕಾರ ಮಾಡುವಂತ ಭಾವನೆ ಇಟ್ಕೊಳ್ಳೇಬೇಕು ನಾವು. ಹಾಗಾಗಿ ನೀವು ಚೆನ್ನಾಗಿದ್ರೆ ನಗರ ಚೆನ್ನಾಗಿರುತ್ತೆ. ನಗರ ಚೆನ್ನಾಗಿರ್ಬೇಕಂದ್ರೆ ನೀವು ಚೆನ್ನಾಗಿರ್ಬೇಕು, ನಿಮ್ ಕುಟುಂಬ ಚೆನ್ನಾಗಿರ್ಬೇಕು ನಮ್ಮ ಉದ್ದೇಶ ಅಷ್ಟೇ. ಮತ್ತೆ ಬೇರೆ ನಾವು ಕೇಳಲಿಕ್ಕೆ ಹೋಗುದಿಲ್ಲ. ಈಗ 2-3 ವರ್ಷದಿಂದ ಚೆನ್ನಾಗಿ ನಿಮ್ದೇ ಹಬ್ಬ ಮಾಡಿದಿರಿ. ಮೊನ್ನೆ 3 ದಿವಸದಿಂದ ನಗರಸಭೆಯಲ್ಲಿ ನಿಮ್ದೇ ಹವಾ, ನಿಮ್ದೇ ಎಲ್ಲ ನಡೀತಾ ಇದೆ. ಆಗಪ್ಪರಂತೂ ಫುಲ್ ಸ್ವೀಯಾಗಿದ್ದಾರೆ. ಏನು ಗೌರವಾಧ್ಯಕ್ಷರಾಗಿ ಫುಲ್ ಇದಿದ್ದಾರೆ. ಹಾಗೆ ಮೊನ್ನೆ ಎಲ್ಲ ಊಟ ಗೀಟ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಇವತ್ತು ಮಕ್ಕಳಿಗೆ ಒಳ್ಳೆ ಕೆಲಸ ಮಾಡಿದ್ದಾಗಪ್ಪ. ಇನ್ನು ಮುಂದೆ ಅದೇ ಮಾಡು. ಆ ಮಕ್ಕಳ ಓದೋ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅವ್ರಿಗೆ ಏನೇನು ಕೊಡ್ಬೇಕು ಅಲ್ಲ ನೀವು ಕೊಡೋದು ಕೆಲಸ ಮಾಡಿದ್ರೆ ಅವ್ರು ಚೆನ್ನಾಗಿ ಓದ್ಬೇಕು. ನಿಮ್ಮ ಮಕ್ಕಳು ನಿಮ್ಮ ಹತ್ರ ಓದ್ಸಕ್ಕಾಗಲ್ಲ, ಬಹಳ ಕಷ್ಟ ಇದೆ. ಅದಕ್ಕೆ ಒಬ್ಬ ಇದ್ದಾನೆ, ಗೋಪಾಲಕೃಷ್ಣ ಬೇಳೂರು ಅಂತ, ಬಂದೆ ನಾನೊಬ್ಬಿದ್ದೀನಿ, ಗೊತ್ತಾಯ್ತಾ? ಬೇಳೂರು ಇದ್ದಾನೆ, ಸಹಕಾರ ಕೊಟ್ಟೆ ಕೊಡ್ತಾನೆ. ಯಾರಿಗೂ ವಿದ್ಯಾಭ್ಯಾಸ ವಂಚಿತ ಮಾಡಿದ್ರೆ ನಾನು ಬಿಡೋದಿಲ್ಲ. ಇದು ನನ್ನ ಹಕ್ಕು. ಇದು ತಾಲೂಕಿನ ಯಾವುದೇ ಜನಾಂಗ ಇರ್ಬೋದು, ಅವ್ರು ಯಾವುದೇ ತೊಂದರೆ ಇದ್ರು ಸಹ ಅವ್ರು ಓದ್ಲೇಬೇಕು. ಅವ್ರು ಓದಕ್ ಬಿಡ್ಸಕ್ ನಾವು ಬಿಡೋದಿಲ್ಲ. ಹಾಗಾಗಿ ಆ ಸಹಕಾರವನ್ನು ನಾವು ಕೊಡ್ತೀವಿ. ನನ್ನ ವೈಯಕ್ತಿಕ ನಾನು ಕೊಡ್ಲಿಕ್ಕೆ ತಯಾರಿರ್ತೇನೆ. ಮಕ್ಕಳು ಮಾತ್ರ ಓದಿಸ್ಬೇಕು ಅಷ್ಟೇ. ಇಷ್ಟು ಹೇಳಿ ಬಹಳ ಖುಷಿ ಆಗುತ್ತೆ. ಇವತ್ತು ಮೆರವಣಿಗೆ ಖುಷಿ ಏನು, ಡಿಜೆ ಏನು, ಏನಪ್ಪ ಇದು. ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಹಾಗೂ ಉಪವಿಭಾಗಾಧಿಕಾರಿ ಯತೀಶ್ ಮಾತನಾಡಿ, ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನ ಈ ಭಾಷಣ ಮಾಡೋದ್ರಲ್ಲಿ ಊಟದ ಸಮಯದಲ್ಲಿ ಯಾವತ್ತು ಭಾಷಣ ಮಾಡಬಾರ್ದು. ಯಾಕೆಂದ್ರೆ ಈಗ ಊಟದ ಗಂಟೆ ಯಾವಾಗ ಬಡೀತದೆ ಅಂತ ಹೇಳಿ ಎಲ್ಲರೂ ಕಾಯ್ತಾ ಇದ್ರಿ. ನಾನು ಅದಕ್ಕೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಿ ಯಾವುದೇ ರೀತಿ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ನಾನು ಸ್ವಲ್ಪ ಚರಿತ್ರೆ ಬಗ್ಗೆ ಮಾತಾಡ್ತೇನೆ. ಯಾಕೆಂದ್ರೆ ನಮಗೆ ನಮ್ಮ ಚರಿತ್ರೆ ಬಗ್ಗೆ ಅರಿವಿರಬೇಕು. ನಮ್ಮಲ್ಲಿ ಸ್ವಾತಂತ್ರ್ಯ ಪೂರ್ವವಾಗಿ ಬ್ರಿಟಿಷ್ ಅಧಿಕಾರ ನಡಿಬೇಕಾದ್ರೂ ಮೊಟ್ಟ ಮೊದಲ ಆಡಳಿತ ವ್ಯವಸ್ಥೆ ಅಂದ್ರೆ ಅದು ಮುನ್ಸಿಪಾಲಿಟಿಯನ್ನೇ ಫಸ್ಟ್ ಫಾರ್ಮ್ ಮಾಡಿದ್ರು. ನಾನು ಯಾವಾಗಲೂ ಹೇಳ್ತೇನೆ,
ಹುಟ್ಟಿನಿಂದ ಸಾವಿರವರೆಗೂ ಜನರಿಗೆ ಏನಾದ್ರು ಸೇವೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದ್ರೆ ಅದು ನಮ್ಮ ಅರ್ಬನ್ ಲೋಕಲ್ ಬಾಡೀಸ್, ನಗರಸಭೆ ಇರ್ಬೋದು, ಪುರಸಭೆ. ಅದರಲ್ಲಿ ಬೆಳಿಗ್ಗೆ ಎದ್ದಿದ್ದ ತಕ್ಷಣ ನಮಗೆ ತಲುಪ್ತಕ್ಕಂಥ ಸೇವೆ ಏನಾದ್ರು ಇದ್ರೆ ಅದು ಸ್ವಚ್ಛತೆ. ಅದು ನಮ್ಮ ಪೌರ ಕಾರ್ಮಿಕರಿಂದನೇ ಸಾಧ್ಯ. ನಾನು ಈ ನಗರಸಭೆ ಆಡಳಿತಾಧಿಕಾರಿ ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು. ಇವತ್ತೋಗಿ ಒಂದು ವಿಷಯಕ್ಕೆ ಎಲ್ಲ ಕೌನ್ಸಿಲರ್ಸ್ ಬೆಳಗ್ಗೆಯಿಂದ ಸಂಜೆ ಫೋನ್ ಮಾಡೋದು ಕ್ಲೀನಿಂಗ್ ಬಗ್ಗೆ ಒಂದೇನೆ. ಸರ್ ಇದು ಕ್ಲೀನಿಂಗ್ ಆಗಿಲ್ಲ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ ನಮ್ಮ ಪೌರ ಕಾರ್ಮಿಕರು. ನಮ್ಮಲ್ಲಿ ಶಾರ್ಟೇಜ್ ಇದೆ ಪೌರ ಕಾರ್ಮಿಕರು. ಇರ್ತಕ್ಕಂಥ ಜನರಲ್ಲಿ ಬಹಳ ಅದ್ಭುತವಾದಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ನೆನೆದು ಅವರಿಗೆ ಇವತ್ತು ಅವರನ್ನ ಸಂಭ್ರಮಿಸ್ತಕ್ಕಂಥ ದಿನ. ಅವರಿಗೆ ನಾನು ನಗರಸಭೆ ಆಡಳಿತಾಧಿಕಾರಿಯಾಗಿ ಪೌರ ಕಾರ್ಮಿಕ ದಿನಾಚರಣೆಯ ಹೃತ್ಪೂರ್ವಕ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳನ್ನ ನೆನೆಸ್ಕೊಂಡು ಅವರು ನಮಗೆ ಬಿಟ್ಟೋದ ಸಂದೇಶ, ಒಂದು ಮಹಾತ್ಮ ಗಾಂಧಿ, ಇನ್ನೊಬ್ರು ಕುವೆಂಪು ಅವರು. ನಾವು ಯಾವಾಗಲೂ ಕ್ಲೀನಿಂಗ್ ಕೆಲಸ ಅಂದ್ರೆ ನಮ್ಮ ದೇಶದಲ್ಲಿ ಪ್ಯೂರಿಟಿ ಅನ್ನೋ ಕಾನ್ಸೆಪ್ಟ್ ಇತ್ತು. ಅಂದ್ರೆ ಮಡಿ ಅಂದ್ರೆ ಏನು, ಮೈಲಿಗೆ ಅಂದ್ರೆ ಏನು, ಅದ್ರ ಬಗ್ಗೆ ಇಬ್ರು ಬಹಳ ದೊಡ್ಡ ವ್ಯಕ್ತಿಗಳು ಬಿಟ್ಟೋದಂತ ಸಂದೇಶ. ಮಹಾತ್ಮ ಗಾಂಧಿ ಅವರು ವರ್ಧಾದಲ್ಲಿ ಒಂದು ಆಶ್ರಮವನ್ನ ಕಟ್ತಾರೆ. ಆ ಆಶ್ರಮದಲ್ಲಿ ಖುದ್ದು ಅವರೇ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡ್ತಾರೆ. ಅವರ ಹೆಂಡತಿ ನಾನು ಮಾಡೋದಿಲ್ಲ ಅಂತ, ನೀನ್ ಮಾಡೋದಿಲ್ಲ ಅಂದ್ರೆ ನೀನು ಬಿಟ್ಟು ಹೋಗ್ಬೋದು, ನನ್ನ ಜೊತೆ ನೀನ್ ಇರಬೇಡ ಅಂತ ಹೇಳಿ ಹೆಂಡತಿಯನ್ನೇ ಹೊರಗೆ ಹೋಗ್ತಕ್ಕಂತ ಒಂದು ನಿರ್ಧಾರವನ್ನ ಗಾಂಧಿ ಅವರು ತಗೊಂಡವತ್ತು ಹೇಳ್ತಾರೆ, ಡಿಗ್ನಿಟಿ ಆಫ್ ಲೇಬರ್. ಅಂದ್ರೆ ನೀನು ಯಾವ ಕೆಲಸ ಮಾಡ್ತೀಯ ಅದು ದೊಡ್ಡದಲ್ಲ. ಅದು ಯಾವುದೇ ಕೆಲಸ ಆಗಿರಲಿ, ಈ ಜಗತ್ತಿನಲ್ಲಿ ಯಾವ ಕೆಲಸವೂ ದೊಡ್ಡದು ಚಿಕ್ಕದಿಲ್ಲ. ನಮ್ಮಲ್ಲಿ ಮೈಲಿಗೆ ಅನ್ನೋ ಒಂದು ಭೂತದಿಂದ ನಾವು ವರ್ಗೀಕರಣವನ್ನ ಮಾಡಿದ್ವಿ. ಯಾವ ಕೆಲಸವೂ ಇಲ್ಲಿ ದೊಡ್ಡದು ಚಿಕ್ಕದಿಲ್ಲ ಅಂತಕ್ಕಂಥದ್ದನ್ನ ಕೇವಲ ಬಾಯಲ್ಲಿ ಹೇಳಲಿಲ್ಲ ಅವರು. ಪ್ರತಿ ದಿನ ಅವರು ಬದುಕಿದಷ್ಟು ದಿನ ಅವರ ಬಾತ್ರೂಮ್ ಅನ್ನ ಅವರೇ ಕ್ಲೀನ್ ಮಾಡಿದಂತವ್ರು ಮಹಾತ್ಮ ಗಾಂಧಿ ಅವರು ಅಂತ ಒಂದು ಮಹಾನ್ ಸಂದೇಶವನ್ನ ಕೊಟ್ಟೋದಂತ. ಇನ್ನೊಬ್ರು ನಮ್ಮ ಕುವೆಂಪು ಅವರು. ನಾನಿವತ್ತು ಇಲ್ಲಿ ಬರ್ಬೇಕಾದ್ರೆ ಸಮಯ ಇದ್ರೆ ಅದು ಏನಾದ್ರು ಒಂದು ಓದ್ಕೊಂಡ್ ಬರ್ಬೇಕು ಅಂತಿದ್ದೆ. ಜಗದ ಜಲಗಾರ ಅಂತ ಹೇಳಿ ಒಂದು ನಾಟಕ ಬರೀತಾರೆ ಕುವೆಂಪು ಅವರು. ದಯವಿಟ್ಟು ಎಲ್ಲರೂ ಆ ನಾಟಕವನ್ನ ಬಿಡುವಿದ್ದಲ್ಲಿ ನೋಡಬೇಕು. ಶಿವ ಜಗದ ಜಲಗಾರ ಅಂತ ಹೇಳಿ ಒಬ್ಬ ಜಲಗಾರನಿಗೆ ಹೋಲಿಸಿ ಬರೀತಾರೆ. ಅಂದ್ರೆ ಶಿವ ಮಾಡ್ತಕ್ಕಂಥ ಕೆಲಸನೂ ಒಂದೇ, ನಮ್ಮ ಜಲಗಾರರು ಮಾಡ್ತಕ್ಕಂಥ ಕೆಲಸವೂ ಒಂದೇ ಅಂತಕ್ಕಂಥ ಪರಿಕಲ್ಪನೆಯನ್ನ ನಮ್ಮ ಈ ಜಿಲ್ಲೆಯ ಮಹಾನ್, ಈ ರಾಷ್ಟ್ರ ಕಂಡ, ಬಹುಶಃ ಈ ದೇಶ ಕಂಡ ಮಹಾನ್ ಲೇಖಕ ಕುವೆಂಪು ಅವರು ಬಿಟ್ಟುವುದಂತ ಸಂದೇಶ. ಆದ್ರಿಂದ ಡಿಗ್ನಿಟಿ ಆಫ್ ಲೇಬರ್, ನೀವು ಮಾಡ್ತಕ್ಕಂಥ ಕೆಲಸ ಬಹಳ ಅತ್ಯುತ್ತಮವಾದ ಕೆಲಸ. ಈ ನಮ್ಮ ದೇಶದಲ್ಲಿ ಸ್ವಲ್ಪ ಈ ಮೈಲಿಗೆಯನ್ನ ನಾವು ನೋಡಿದ್ರೆ ಹೊರತು ಇವತ್ತು ಜಗತ್ತಿನ ಹೊರಗಡೆ ಒಂದು SC/ST ಮಕ್ಕಳು SSLC ಪಾಸ್ ಮಾಡಿದ್ರೆ ಅದ್ರ ಮುಂದಿನ ಎಜುಕೇಶನ್ ಸರ್ಕಾರನೇ ನೋಡ್ಕೊಳ್ತಾರೆ. ಇವರಿಗೆ ನಾವು ತುಂಬಾ ಉತ್ತೇಜನವನ್ನು ಕೊಟ್ಬಿಟ್ಟು ಮತ್ತೆ ಇವರಿಗೆ ಬೇಕಾದಂತ ಲ್ಯಾಪ್ಟಾಪ್ ಇರ್ಬೋದು, ಪರಿಕರಗಳನ್ನೆಲ್ಲ ಕೊಡಿಸಿ ನಾವು, ನಮ್ಗೆ ತುಂಬಾ ಹೆಮ್ಮೆ ಇದೆ. ನಮ್ಮ ಅಧಿಕಾರಿ ಮಿತ್ರರು, ನಮ್ಮ ಸಹಜದಲ್ಲಿ ಪೌರಕಾರ್ಮಿಕರು ಬೇರೆ, ಅಧಿಕಾರಿಗಳು ಬೇರೆ ಅಂತ ಇಲ್ಲ. ನಮ್ಮೆಲ್ಲ ಅಧಿಕಾರಿ ಮಿತ್ರಗಳು ನಾವು ಎಲ್ಲರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದು ಮಗು ಸೇರಿದ್ರೆ ಗೌರವನ ಮಗು ಅಂತ ಹೇಳಿ ಅವ್ರು ಬಂದು ಒಂದು 25,000 60,000 ಆನ್ಲೈನ್ ಸೇರಿಸಿದೆ ಅಂತ ನಾವೆಲ್ಲರೂ ಸೇರಿ ಕೊಡ್ತಕ್ಕಂಥ ಒಂದು ಇದನ್ನ ನಾವು ಮಾಡ್ಕೊಂಡಿದ್ದೀವಿ. ಇದು ನಿಜವಾದ ರೆವಲ್ಯೂಷನ್ ಅಂತ ಹೇಳ್ತಾರೆ. ಅಂಬೇಡ್ಕರ್ ಜಿ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ನಾರಾಯಣ ಗುರುಗಳು ಇರ್ಬೋದು, ಅವ್ರು ಕೇಳಿದ ಇದನ್ನ ಸಮಾಜದಲ್ಲಿ ನೀವು ಈ ಬದಲಾವಣೆ ತರಬೇಕು. ಯಾರೋ ಮಾಡಿದ್ರು ಕ್ರಿಟಿಸೈಸ್ ಮಾಡೋದು, ಅದನ್ನ ಪ್ರತಿಭಟನೆ ಮಾಡೋದಲ್ಲ. ಯಾರು ಹೇಗೆ ಸಮಾಜವನ್ನ ಮೇಲ್ಮೇಲೆ ತರ್ತಾ ಇದ್ದಾರೆ, ನೀವು ಅಟ್ಲೀಸ್ಟ್ ಸಮ್ ಪರ್ಸೆಂಟೇಜ್ ನಿಮ್ಮ ಸಮಾಜವನ್ನ ಮೇಲ್ ತರ ಪ್ರಯತ್ನ ಮಾಡಿ ಅನ್ನೋ ಒಂದು ಉದ್ದೇಶದ ಮೇಲೆ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ನಾವು ಯಾವ ಹೆಣ್ಮಕ್ಳು ನಮ್ಮ ಕಾರ್ಯಕರ್ತರನ್ನ ಯಾವುದೇ ಕಾರಣಕ್ಕೂ ನಗರಸಭೆ ಕೆಲಸಕ್ಕೆ ಸೇರಿಸ್ಕೊಳ್ಳೋದು. ನೀವು ಓದ್ತೀಯ, ಎಷ್ಟು ಬೇಕಾದ್ರೂ ಓದು, ನಾನು ಸಹಾಯ ಮಾಡ್ತೀನಿ. ನೀನು ಇಲ್ಲಿ ಬಂದು ಮತ್ತೆ ಅವನ ತರಕ್ಕೆ ಹಾಜರಿ ಸರ್ ಬರಬೇಡ. ಈ ಗಂಡು ಮಕ್ಕಳು ಅವ್ರಿಗೆ ಏನು ಹೇಳಕ್ಕಾಗಲ್ಲ. ನಾವು ಇವತ್ತು ಒಂದು ಸಮಾಜ ಸುಧಾರಣೆ ಹೇಳಿ ನಮ್ಗೆ ಒಂದು ಕಾರ್ಯವನ್ನು ಮಾಡಿದ್ವಿ. ಸಾಹೇಬರು ನಿನ್ನೆ ಹೇಳಿದ್ರು, ಏನು ಕೊಡ್ಬೇಕು ಬೆಳಗಿನ ಹುಡುಗರು ಕರ್ಕ ಬಂದು ಅವ್ರಿಗೆ ಎಂಥದ್ದು ಮೂರ್ತಿ ಕೊಟ್ಟು ಅದಕ್ಕೊಂದು ಪತ್ರ ಕೊಟ್ಬಿಟ್ರೆ ಆ ಹುಡುಗಿಗೆ ಎಂಥದ್ದು ಪ್ರಯತ್ನದಲ್ಲಿದೆ. ಆದ್ರೆ ಸರ್ಕಾರ ಇಷ್ಟೆಲ್ಲ ನಿಮ್ಮ ಮೇಲೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕಮೆಂಟ್ ಆಗ್ತದೆ. ಅದೊಂದು ಮಾತೇ ಇದೆ. ವಾಟರ್ ಸಪ್ಲೈ ಸ್ವಲ್ಪ ಸಮಸ್ಯೆ ಇದೆ. ಈ ದೇಶದ ಕಾನೂನು ಆ ರೀತಿ ಇದೆ. ದೇಶದಲ್ಲಿ ನೀವು ಪೌರಕಾರ್ಮಿಕ ನ್ಯಾಯ ಕೊಟ್ಟು ವಾಟರ್ ಸಪ್ಲೈಗೂ ನ್ಯಾಯ ಕೊಡಬೇಕು ಅನ್ನೋ ಕಾನೂನು ಇದೆ. ಆಗತ್ತೆ ನೀವು ನಿಮ್ಮ ಕಾರ್ಯದಲ್ಲಿ ನಿಷ್ಠೆಯನ್ನು ನೀವು ತೋರಿಸೋದೇ ಇದ್ದರೆ ಸಮಾಜದಲ್ಲಿ ನೀವು ಏನು ನಿಮಗಿರೋ ಗೌರವ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಮಾಡೋಕ್ಕೆ ಇನ್ನೊಬ್ರು ಇಲ್ಲ ಅನ್ನೋ ಪ್ರಶ್ನೆ ಹೋಗ್ತದೆ. ಅವಕಾಶ ಕೊಡ್ಬೇಡಿ. ನೀವು ಮಾಡೋ ಕೆಲಸ ತುಂಬಾ ದೊಡ್ಡದಿದೆ.
ಅದನ್ನು ನಾವು ಒಪ್ಕೊಳ್ತೀವಿ. ಆದ್ರೆ ಅದನ್ನು ಮುಂದೆ ಕೂತ್ಕೊಳ್ಳೋದು ಅದನ್ನು ಕರ್ತವ್ಯ ತಿಳ್ಕೊಂಡು ಒಳ್ಳೆ ರೀತಿಯಿಂದ ನಮ್ಮ ಏನು ಆಫೀಸಲ್ಲೂ ಏನು ಆಫೀಸ್ ಸ್ಟಾಫ್ಗಳು ಹೋಗುದಿಲ್ಲ, ಇಂಥ ಅವಕಾಶ ಯಾರಿಗೂ ಸಿಗಲ್ಲ. ನಮ್ಮ AC ಸಾಹೇಬರು ಮುಗಿಸ್ಬಿಡ್ತೀವಿ ಭಾಷಣ. ನಾವು ಒಂದ್ಸರಿ AC ಸಾಹೇಬ್ರ ಹತ್ರ ಹೋಗಿ ಸಾರ್ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ನಾಗರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ಪರಿಸರ ವಿಭಾಗದ ಮದನ್, ನಗರಸಭಾ ಸದಸ್ಯರಾದ ಮಧುರಾ ಶಿವಾನಂದ್, ಎನ್ ಲಲಿತಮ್ಮ, ಗಣಪತಿ ಮಂಡಗಳಲ್ಲಿ ಇನ್ನಿತರರು ಹಾಜರಿದ್ದರು. MGN5 ಪ್ರೌಢಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು. ಶೈಲೇಶ್ ಸ್ವಾಗತಿಸಿದರು. ಬಾಲಚಂದ್ರ ವಂದಿಸಿದರು. ರಾಜಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಮಿಕರಿಗೆ ಬೇಕಾದ ಸವಲತ್ತುಗಳನ್ನು ನೀಡಿದರೆ ಅವರು ವೃತ್ತಿ ಕೌಶಲ್ಯ ಹೊಂದಲು ಸಾಧ್ಯವಾಗುತ್ತದೆ. ಶ್ರಮಿಕ ವರ್ಗದ ಶ್ರೇಯೋಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ನಗರದ ಮಲೆನಾಡು ಸಿರಿ ಸಭಾಂಗಣದಲ್ಲಿ ಸೋಮವಾರ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಗ್ರಾಮೀಣ ಕೈಗಾರಿಕೆ ಜಿಲ್ಲಾ ಪಂಚಾಯಿತಿ ಶಿವಮೊಗ್ಗ ಇವರ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಉದ್ಯಮಶೀಲತಾ ಜಾಗೃತಿ ಶಿಬಿರ ಮತ್ತು ಸುಧಾರಿತ ಉಪಕರಣಗಳ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಏನೇನು ಸೌಕರ್ಯ ಸಿಗುತ್ತೆ ಕೈಗಾರಿಕೆ ಇದ್ರ ಪ್ರಸನ್ನ ಎಲ್ಲರಿಗೂ ಒಂದ್ಸರಿ ಮಾಹಿತಿ ಕೊಡ್ರಿ, ಅವರಿಗೆಲ್ಲ ತರಬೇತಿ ಕೊಡ್ರಿ, ಒಂದಿಷ್ಟು ಜನರಿಗೆ ಅವ್ರನ್ನೆಲ್ಲ ಮುಖಂಡರು ಕರೆಸಿ ಎಲ್ಲ ಅವರು ಇರ್ತಾರೆ. ಈಗ ಒಂದೊಂದು ಇವ್ರು ಇರ್ತಾರಲ್ಲ ಅವ್ರಿಗೆ ವೃತ್ತದವರು, ಅವ್ರಿಗೊಂದು ಸಂಘ ಇರುತ್ತೆ. ಆ ಸಂಘದ ಅಧ್ಯಕ್ಷರು ಕರೆಸ್ರಿ, ಅವ್ರ ಒಕ್ಕೂಟ ಅವ್ರ ಅಧ್ಯಕ್ಷರು ಕರೆಸ್ರಿ, ಅವರೆಲ್ಲರನ್ನ ಕರೆಸಿ ನಿಮ್ಮ ಸಂಘಟನೆ ನಿಮ್ಮ ಇವ್ರಿಗೆಲ್ಲ ಏನಾಗಬೇಕು ಮತ್ತು ಬೇರೆಯವ್ರಿಗೆ ಏನಾಗಬೇಕು ಅನ್ನೋದನ್ನ ಒಂದು ತರಬೇತಿ ಕೊಡಿ ಅವರಿಗೆಲ್ಲ. ನಮ್ಮ ಸರ್ಕಾರದಲ್ಲಿ ಈ ಥರ ಬರುತ್ತೆ, ಈ ಥರ ಕೊಡುವಂಥ ಅವಕಾಶ ಇದೆ ಅಂತ ನೀವು ಕೊಡಿ. ಒಟ್ಟಿನಲ್ಲಿ ಆ ಜನರಿಗೆ ಸೌಲಭ್ಯ ಸಿಗುವಂತಾಗಬೇಕು. ನಮ್ಮದು ಇವತ್ತು ನೋಡಿ ಭಾಳ ಜನ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡಿಬಿಟ್ರು, ಭಾಳ ಜನ ಟೀಕೆ ಮಾಡಿದರು, ಭಾಳ ಜನ. ಆದರೆ ಟೀಕೆ ಮಾಡೋರಿಗೆ ಉತ್ತರ ಕೊಡ್ತಿದ್ದೀವಿ, ಸರ್ಕಾರ ಕೊಟ್ಟಿದೆ. ನಾನು ಹೇಳ್ತೀನಿ, ಇವತ್ತು ಮೊನ್ನೆ ರಿಪ್ಪನ್ಪೇಟೆಯಲ್ಲಿ 3 ಜನ ಸತ್ತೋದ್ರು ಅಂದ್ರಣ್ಣ. 3 ಜನ ಗಂಡು ಮಕ್ಕಳೇ ದುಡಿಯೋರು ಸತ್ತೋದ್ರು. ಗಂಡು ಮಕ್ಕಳೇ ದುಡಿಯೋರು, ಯಾರು ಇಲ್ಲ. ತಂದೆ ತಾಯಿ ಮಕ್ಕಳಿದ್ದಾರೆ, ಅಲ್ಲಿ ಬಿಟ್ರೆ ಯಾರು ಇಲ್ಲ. ಆ 24-25 ವರ್ಷಕ್ಕೆ ದುಡಿಯೋರೆ ಸತ್ತೋಗ್ಬಿಟ್ಟಿದ್ದಾರೆ. ಮೊನ್ನೆ ಒಬ್ಬ ಹಾರ್ಟ್ ಅಟ್ಯಾಕು, ಒಬ್ಬ ಹಾವು ಕಚ್ಚಿ, ಒಬ್ಬ ಬೇರೆ ಇದರಲ್ಲಿ ಸತ್ತೋಗ್ಬಿಟ್ಟ, ಯಾರು ಇಲ್ಲ. ಅವಾಗ ಅವ್ರು ಹೇಳಿದ್ರು ಗೊತ್ತಾ, ಸರ್ ನಿಮ್ಗೆ ಕೊಟ್ಟಂತ 2,000 ರೂಪಾಯಿ ಅಕ್ಕಿ ಕರೆಂಟ್ ಫ್ರೀಯಿಂದ ನಮ್ಮ ಜೀವನ ಆಗುತ್ತೆ, ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂದರೆ ಎಷ್ಟು ನೋವಾಗ್ಬೋದಲ್ಲ. ಆ ಹುಡುಗ ಒಬ್ಬ ಭಾರಿ ಚೆನ್ನಾಗಿ ದುಡಿತಿದ್ರಿ, 3 ಜನ ಅಂದ್ರೆ ಎಷ್ಟು ಜನರಿಗೆ ಅನುಕೂಲ ಆಯ್ತು ಗೊತ್ತಾ. ಬಹಳ ಜನರಿಗೆ ಇವತ್ತು ಎಷ್ಟೋ ಜನ ದುಡಿಯೋಕ್ಕಾಗನಲ್ಲರಿಗೆ ಇವತ್ತು ಅಕ್ಕಿ ಕರೆಂಟು ಒಂದಿಷ್ಟು 2,000 ರೂಪಾಯಿ ಬರುತ್ತಂದ್ರೆ ಅವನ ಜೀವನಕ್ಕೋಸ್ಕರ ಆಧಾರ ಆಗುತ್ತೆ ರೀ. ಅದು ಹುಷಾರಿಲ್ದಾಗೆ ಕಾರ್ಮಿಕ ದುಡಿಯೋಕ್ಕಾಗಲ್ಲ, ಒಂದು ವಾರ ನಿಂತು ಬಿಟ್ಟ, ಆವಾಗ 2,000 ರೂಪಾಯಿ ಬರುತ್ತೆ. ಅವಾಗ ಅಕ್ಕಿ ಗೊತ್ತಾಗುತ್ತೆ, ಅವಾಗ ಕರೆಂಟಿನ ದುಡ್ಡು ಕಟ್ಟೋದಿರಲ್ಲ. ಬಸ್ಸು ಕಾರ್ಮಿಕ ಇವತ್ತು ಎಲ್ಲಿ ಬೇಕಾದ್ರೂ ಇವತ್ತು ಹೋಗಕ್ಕೆ, ಹೆಣ್ಮಕ್ಳು ಇವತ್ತು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇಲ್ಲಿಂದ ನೀವು ಶಿವಮೊಗ್ಗ ಹೋಗಿ ಕೆಲಸ ಮಾಡಿ ವಾಪಸ್ ಬರ್ಬೋದು ಅಲ್ವಾ. ಇವೆಲ್ಲ ಯಾಕೆ ಅಂದ್ರೆ ಜನಪರವಾಗಿರುವಂತ ಯೋಜನೆಗಳಿವೆಲ್ಲ. ಬಹಳ ಜನರಿಗೆ ಟೀಕೆ ಮಾಡ್ತಾರೆ. ಏನ್ ಟೀಕೆ ಮಾಡ್ತಾರೆ ನಿಮ್ಗೆ ಗೊತ್ತಿದೆಯಾ? ಬಡವ್ರ ಚಿಂತನೆ, ಬಡವನ್ ಕಷ್ಟ ಗೊತ್ತಿದೆ ನಿಮಗೆ. ಹೋಗಿ ನೋಡ್ಬೇಕು, ಅವನ ಮನೆ ಹೋಗಿ ನೋಡಿ. ಯಾರು ಟೀಕೆ ಮಾಡಿರಿದ್ದೀರಿ ಅವನ ಮನೆ ಹೋಗಿ ನೋಡಿ, ಅವನಿಗೆ ಏನ್ ಪರಿಸ್ಥಿತಿ ಅಂತ ನೋಡ್ಬೇಕು, ಅವನ ಮನೇಲಿ ಏನಿದೆ ನೋಡ್ಬೇಕು. ಅದ್ಯಾವುದು ನೋಡಲ್ಲ ಜನ. ಒಟ್ಟಲ್ಲಿ ಇದು ಮಾಡಿ ನನ್ನ ಹತ್ರ ಬರ್ತಾರೆ ಎಷ್ಟು ಜನ ಗೊತ್ತಾ, ಅವಾಗ ಗೊತ್ತಾಗತ್ತೆ ಏನ್ ಮಾಡೋದು ಅಂದ್ರೆ. ಬಡವರ ಪರವಾಗಿ ಧ್ವನಿಯಾಗಿ ನಾವು ಇದ್ರೆ ಅವ್ರ ಜೀವನ ಬೆಳಕಾಗತ್ತೆ. ತಾವು ಕೈ ಮುಗಿದು ಕೇಳ್ತೀನಿ, ಎಲ್ಲ ಕಾರ್ಮಿಕ ಇದರಲ್ಲಿ ಬಂದಂಥವ್ರು ಯಾರ್ಯಾರು ಉದ್ಯೋಗ ಮಾಡ್ಬೇಕಂತ ಇದ್ದೀರಿ, ಕೇವಲ ಒಂದು 350 ರೂಪಾಯಿ ನೀವು ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ನಿಮ್ಮ ಕುಟುಂಬಕ್ಕೆ ಆಧಾರವಾಗಿರುತ್ತೆ. ಅದಕ್ಕೆ 5 ಲಕ್ಷ ರೂಪಾಯಿ ಬರುತ್ತೆ. ಪೋಸ್ಟ್ ಆಫೀಸಲ್ಲಿ ಈಗ 500 ರೂಪಾಯಿ ತಿಂಗಳ ಕಟ್ಟಿದ್ರೆ 10 ಲಕ್ಷ ರೂಪಾಯಿ ಬರುತ್ತೆ. 500 ರೂಪಾಯಿ ಒಂದು ತಿಂಗಳ ಕಟ್ಟಿಬಿಟ್ರೆ, ಮೊನ್ನೆ ನೋಡಿ ವರ್ಷಕ್ಕೆ 500 ರೂಪಾಯಿ ಅಷ್ಟೇ. ಒಂದು ದಿನದ ಯಾವುದೋ ಒಂದು ಇದು ಎಲ್ಲೋ ಒಂದು ನಗರಸಭಾ ಸದಸ್ಯ ಗಣಪತಿ ಮಂಡಗಳಲ್ಲಿ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷ ಕೆ ಸಿದ್ದಪ್ಪ ಮಾತನಾಡಿ, ನಮ್ಮ ಇಂಡಸ್ಟ್ರಿಯಲ್ ಆಫೀಸಲ್ಲಿ ಕಾರ್ಯಕ್ರಮ ಮಾಡಿಕೊಟ್ಟಾಗ ಅವತ್ತೊಂದು ಸೂಚನೆ ಕೊಟ್ಟಿದ್ರು ಪ್ರಸನ್ನ ಅವರಿಗೆ, ನೀವು ಚಿಕ್ಕ ಕಾರ್ಯಕ್ರಮ ಮಾಡೋದಾದರೂ ಒಂದು ಒಳ್ಳೆ ಕಡೆ ಮಾಡಿ ಅಂತ ಹೇಳಿ ನಮ್ಮ ಶಾಸಕರು ಅವರಿಗೊಂದು ಗಮನಕ್ಕೆ ತಂದಾಗ, ಇದೇ ಪ್ರಸನ್ನ ಅವರು ಇವತ್ತು ಶಾಸಕರ ಸೂಚನೆಯಂತೆ ಇವತ್ತು ವರದಾ ಸಿರಿ ಸಭಾಂಗಣದಲ್ಲಿ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಪ್ರಸನ್ನ ಕುಮಾರ್ ಅವರು ಇವತ್ತು ಈ ಏನು ಇಂಡಸ್ಟ್ರಿಯಲ್ ಆಫೀಸಿಗೆ ಬಂದ ಮೇಲೆ ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬೇಳೂರು ಸಾಹೇಬರು ಶಾಸಕರಾದ ಮೇಲೆ ಶಾಸಕರ ಮಾರ್ಗದರ್ಶನದಲ್ಲಿ ಅವ್ರಿಗೆ ಏನೇ ಕೆಲಸ ಮಾಡೋದಾದ್ರು ನಮ್ಮ ನಾಯಕರು ಕೇಳ್ಕೊಂಡು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ನಾಯಕರು ಅಷ್ಟೇ ಸರ್ಕಾರದ ಲೆವೆಲಲ್ಲಿ ಯಾವುದೇ
ನಮ್ಮ ಬಡತನದಲ್ಲಿ ಇರುವ ನಮ್ಮ ಕೆಲಸ ಕಾರ್ಯಗಳ ಮಾಡುವಂಥ ಜನರಿಗೆ ಏನೇನು ಬರಬೇಕು ನಮ್ಮ ಎಲ್ಲದನ್ನೂ ಅವ್ರ ಗಮನಕ್ಕೆ ತಂದು ಈಗಾಗಲೇ ಪ್ರತಿಯೊಂದು ಅವರೊಂದು ಲೀಸ್ಟ್ ಮಾಡ್ಕೊಂಡಿರ್ತಾರೆ ಕುಂತಾಗ ಯಾರ್ಯಾರಿಗೆ ಏನೇನು ಕೊಡಬೇಕು ಏನೇನು ಬರುತ್ತದೆ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಇರ್ಬೋದು ಸರ್ಕಸ್ ಲೆವೆಲಲ್ಲಿ ನಮ್ಮ ನಾಯಕರು ಯಾವಾಗಲೂ ಮನೇಲಿ ಕುಂತಾಗ ಬಡವ್ರ ಬಗ್ಗೆ ಚಿಂತನೆ ಮಾಡೋದು ಟೈಲರಿಂಗ್ ಮಿಷಿನ್ ಕೊಡಬೇಕು, ಬಡಗಿ ಕೆಲಸ ಮಾಡೋರಿಗೆ ಅವರಿಗೆ ಉದ್ಯೋಗಕ್ಕೆ ಕೊಡಬೇಕು. ಈಗಾಗಲೇ ಒಂದಿಷ್ಟು ಲೋನ್ಗಳನ್ನು ಇಂಡಸ್ಟ್ರಿಯಲ್ ಕೆಲಸ ಮಾಡೋರಿಗೆ 50 ಲಕ್ಷವರೆಗೆ ಲೋನ್ ಕೊಡಲಿಕ್ಕೆ ಈಗಾಗಲೇ ನಮ್ಮ ನಾಯಕರು ಈಗ ಲೆಟ್ರ್ ಮಾಡಿದ್ದಾರೆ. ನಮ್ಮ ತಾಲೂಕಿಗೆ ಕನಿಷ್ಠ ಒಂದು 100 ಜನ ಆದರೂ 50 ಲಕ್ಷ 25 ಲಕ್ಷ ಲೋನ್ ತಗಬೇಕು ಅನ್ನೋದಕ್ಕಾಗಿ ಈಗಲೇ ಪ್ರಸನ್ನ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಸುಮಾರು ಜನ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಈ ತಾಲೂಕಲ್ಲಿ ಒಂದು ಇಂಡಸ್ಟ್ರಿಯಲ್ ಕೆಲಸ ಮಾಡೋರು ಒಂದು 100 ಜನ ಆದರೂ ಶಾಸಕರ ನೇತೃತ್ವದಲ್ಲಿ 50 ಲಕ್ಷ 25 ಲಕ್ಷ ಲೋನ್ ತಗೊಂಡು ಅವರು ಉದ್ಯಮಿ ನಡೆಸಬೇಕು ಅನ್ನೋದು ನಮ್ಮ ಶಾಸಕರ ಚಿಂತನೆ ಆಗಿದೆ. ಇವಾಗ ಇನ್ನು ಈ ಸಾಗರ ತಾಲೂಕಲ್ಲಿ ಕಾರ್ಮಿಕ ಕಟ್ಟಡ ಇರ್ಬೋದು, ಕಾರ್ಮಿಕ ಇಲಾಖೆಗೂ ಹಾಗೇನೆ ಅವರು ಸಂತೋಷ್ ಲಾಡ್ ನಮ್ಮ ಸಾಹೇಬರಿಗೆ ಭಾರಿ ಫ್ರೆಂಡ್ ಅವ್ರು ಯಾವಾಗಲೂ ನಮ್ಮ ಸಾಹೇಬ್ರು ಹೇಳ್ತಾರೆ ಕಾರ್ಮಿಕರಿಗೆ ಏನಾದರೂ ಒಂದು ಇನ್ನೂ ಹೆಚ್ಚಿನ ಅನುದಾನ ಬರಬೇಕು, ಕಾರ್ಮಿಕರಿಗೆ ಅವ್ರ ಇನ್ಶೂರೆನ್ಸಿಂದ ಹಿಡಿದು ಅವ್ರಿಗೆ ಒಂದು ಕಟ್ಟಡ ಆಗಬೇಕು ಅನ್ನೋದನ್ನು ಅವರು ಚಿಂತನೆ ಮಾಡಿದ್ದಾರೆ. ಹಾಗೆಯೇ ಮುಂದೆ ಬರುವ ದಿನದಲ್ಲಿ ನಿಮಗೆ ಏನೇನು ಅವಕಾಶ ಸಿಗುತ್ತೆ ಸರ್ಕಾರದಲ್ಲಿ ಆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ನಿಮಗೆ ಕೊಡಿಸುವಂಥ ಈ ಇಂಡಸ್ಟ್ರಿಯಲ್ ಆಫೀಸಲ್ಲಿ ಆಗಲಿ. ಹಾಗೆಯೇ ನಮ್ಮ ಪ್ರಸನ್ನ ಅವರು ಒಳ್ಳೆ ಜನ ಇದ್ದಾರೆ. ಅವರು 2 ಕಡೆ ನೋಡ್ಕೊಳ್ತಾರೆ, ಶಿವಮೊಗ್ಗ ಮತ್ತು ಸಾಗರ. ಅವರು ಯಾವಾಗಲೂ ನಮ್ಮ ಆಫೀಸಿಗೆ ಬಂದು ನಮ್ಮ ಸಾಹೇಬ್ರ ಅವರು ಶ್ರೀನಿವಾಸ್ ಅವ್ರ ಹತ್ರ ಏನೇನು ಆಗಬೇಕು ಅಂತ ಕೇಳ್ಕೊಂಡು ಮುಂದರಿತಾರೆ ಅಂತ ಒಳ್ಳೆ ಅವರು ಅಧಿಕಾರಿ ಇದ್ದಾರೆ. ಅವರನ್ನು ನಾವು ನಮ್ಮ ನಾಯಕರ ನೇತೃತ್ವದಲ್ಲಿ ಅವರಿಗೂ ಅವರ ಕೈಯನ್ನು ಜೋಡಿಸ್ತಾ ನಮ್ಮ ಸಾಹೇಬರು ಹೇಳ್ದಂಗೆ ಈ ತಾಲೂಕಲ್ಲಿ ಪ್ರತಿಯೊಬ್ಬರು ನಾವು ಕೆಲಸ ಮಾಡ್ಬೇಕು, ಸರ್ಕಾರದ ಸವಲತ್ತು ತಗೊಂಡು ನಾವೆಲ್ಲ ಕೆಲಸ ಮಾಡೋಣ. ಈ ಟೈಲರಿಂಗ್ ಕಲಿತವ್ರು ಸುಮಾರು ಜನ ಇದ್ದಾರೆ, ಅವರಿಗೆಲ್ಲ ಮಿಷಿನ್ ಸಿಗುತ್ತೆ, ಟೈಲರಿಂಗ್ ಮಿಷಿನ್. ಅವರು ಗ್ರಾಮ ಪಂಚಾಯತಿಲಿ ಒಂದು ಅವರು ದೂಢೀಕರಣ ತಂದುಕೊಡಕ್ಕೆ ಆಗ್ತಾ ಇಲ್ಲ. ಅವ್ರು ನಮ್ಮ ಇವ್ರು ಹೇಳಿದ್ರು, ಪ್ರಸನ್ನ ಅವ್ರು ಹೇಳಿದ್ರು, ಗ್ರಾಮ ಪಂಚಾಯತಿಯಲ್ಲಿ ಒಂದು ದೂಢೀಕರಣ ತಗೋಬರ್ರಿ, ನೀವು ಒಂದು ಸರ್ಟಿಫಿಕೇಟ್ ತಗೋಬರ್ರಿ, ನಾವು ಮಿಷಿನ್ ಕೊಡ್ತೀವಿ, ನೀವು ಮಕ್ಕಳು ಮರಿಯೆಲ್ಲ ಸೇರಿ ಮನೆಯಲ್ಲಿ ಫ್ರೀ ಇದ್ದ ಹೊಲ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದರ ಯೋಜನೆಗಳನ್ನು ನಾವು ಪಡ್ಕೊಳ್ಳೋದ್ರಲ್ಲಿ ತುಂಬ ಕಾರ್ಮಿಕರು ತುಂಬ ಹಿಂದುಳ್ಕೊಂಡಿದ್ದೀವಿ. ಯಾಕೆಂತ ಹೇಳಿದ್ರೆ ಇವತ್ತು ಕಾಗೋಡು ತಿಮ್ಮಪ್ಪನವರ ಅವಧಿಯಲ್ಲಿ ಕೈಗಾರಿಕೆಯ ಒಂದು ಸಣ್ಣ ಕುಟೀರವಾಗಿತ್ತು. ಅದರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಹಿಂದೆ ನಡೀತಿದ್ವು. ಅದನ್ನು ತೆಗೆದುಬಿಟ್ಟು ಸುಮಾರು 3.5-4 ಕೋಟಿ ಅನುದಾನದಲ್ಲಿ ಒಂದು ದೊಡ್ಡ ಪ್ರಮಾಣದ ಕೈಗಾರಿಕೆ ತರಬೇತಿ ಕೇಂದ್ರವನ್ನು ಕಟ್ಟಿದ್ದಾರೆ. ಆದರೂ ಸಹ ಆ ತರಬೇತಿ ಕೇಂದ್ರ ಕಟ್ಟಿದ್ದು ಅಷ್ಟೇ ಸರಿ, ಆದರೆ ಅದು ಸಮರ್ಪಕವಾಗಿ ಉಪಯೋಗಕ್ಕೆ ಬರ್ತಾ ಇಲ್ಲ. ಅಲ್ಲಿ ಯಾವುದೋ 1-2 ಜನ ಅಧಿಕಾರಿಗಳನ್ನು ಬಿಟ್ಟಿದ್ದಾರೆ. ನಂತರದಲ್ಲಿ ಒಂದು 4 ಜನ ಯಾರೋ ಒಂದು ಕೆಲಸ ಮಾಡ್ತಕ್ಕಂಥ ಟೈಲರಿಂಗ್ ಯಾವುದೋ ಒಂದು ತರಬೇತಿಯನ್ನು ವರ್ಷಕ್ಕೆ ಒಂದು ಸಾರಿ ಕೊಟ್ಟು ಅವ್ರನ್ನ ಕಳಿಸ್ಬಿಟ್ಟು ಆ ಬಿಲ್ಡಿಂಗಿನೇ ಸಂಪೂರ್ಣವಾಗಿ ಅದು ವ್ಯರ್ಥವಾದಂಥ ಸ್ಥಿತಿಯಲ್ಲಿ ಆ ಬಿಲ್ಡಿಂಗ್ ಇದೆ. ಅಷ್ಟು ಕೋಟಿ ಅನುದಾನವನ್ನು ಖರ್ಚು ಮಾಡಿರ್ತಕ್ಕಂಥದ್ದು ಕಾಗೋಡು ತಿಮ್ಮಪ್ಪನವರ ದೂರದೃಷ್ಟಿಯಿಂದ ಅದನ್ನು ಮಾಡಿದರು. ಅದು ಸಂಪೂರ್ಣವಾಗಿ ಈಗ ಅದು ಅನುಷ್ಠಾನದಲ್ಲಿ ಇದ್ದರೂ ಸಹ ಅದರ ಪ್ರತಿಫಲವನ್ನು ಯಾರು ಪಡ್ಕೊಳ್ತಾ ಇಲ್ಲ. ನಮ್ಮ ಶಾಸಕರು ಅದರ ಬಗ್ಗೆ ಕ್ರಮ ವಹಿಸಬೇಕು. ಹಿಂದೆ ಇದ್ರ ಬಗ್ಗೆ ನಾನು 1 ವರ್ಷದ ಹಿಂದೆ ಒಂದು ಪ್ರೆಸ್ ಮೀಟ್ ಮಾಡಿ ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳೆಲ್ಲ ಎಚ್ಚೆತ್ತುಕೊಂಡು ನನಗೆಲ್ಲ ಫೋನ್ ಮಾಡಿ ಕೇಳಿದರು ಏನಿಗಾಗಿದೆ ಅಂತ. ಅದ್ರ ಬಗ್ಗೆ ನಾವು ಅದನ್ನು ಕ್ರಮ ತಗೊಳ್ತೀವಿ. ಅದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ನಡೀತಕ್ಕಂಥ ಏನು ಇದೇನಿದೆ ಟ್ರೈನಿಂಗ್ ಸೆಂಟರ್ ಇದೆ, ಅದನ್ನು ಸಂಪೂರ್ಣವಾಗಿ ನಾವು ಅನುಷ್ಠಾನಕ್ಕೆ ತಂದುಕೊಂಡು ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ, ಎಲ್ಲ ಕಾರ್ಮಿಕರಿಗೆ ಅನುಕೂಲಕರವಾಗಿ ಮಾಡ್ತೀವಿ ಅಂತೇಳಿ ಎಲ್ಲ ಅಧಿಕಾರಿಗಳು ಸಹ ಹೇಳಿದರು. ಆದರೆ ಇದುವರೆಗೂ ಸಹ ಅದ್ರ ಬಗ್ಗೆ ಯಾವುದೋ ಅಧಿಕಾರಿಗಳು ಸಹ ಆಗಲಿ ಅದರ ಬಗ್ಗೆ ಕ್ರಮ ವಹಿಸಿಲ್ಲ. ಆಮೇಲೆ ಶಾಸಕರ ಗಮನಕ್ಕೆ ತಂದಿದೆ, ಅವರಿಗೆಲ್ಲ ನೆನಪಿಲ್ಲೇ ಇರ್ಬೋದು. ಆದರೆ ಇಷ್ಟು ಬಿಜಿ ಒಳಗೆ ಆ ದೃಷ್ಟಿಯಿಂದ ಅದನ್ನು ಸಾಕಷ್ಟು ಅದರಲ್ಲಿ ತರಬೇತಿ ಪಡೆಯೋದಕ್ಕೆ ಸುಮಾರು ಈಗ ಹೇಳಿದಲ್ಲ ಒಂದು ಸುಮಾರು 7-8 ಜನ ಕಾರ್ಮಿಕರು ತರಬೇತಿ ಪಡ್ಕೊಂಡ್ರೆ ಅವರಿಗೆ ಕೆಲಸ ಕಾರ್ಯಗಳನ್ನು ಸಿಗುತ್ತೆ, ಅವರು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಅದು ಸಾಕಷ್ಟು ತುಂಬ ಅನುಕೂಲವಾಗಿದೆ. ಅದನ್ನು ಅನುಕೂಲವನ್ನು ಪಡ್ಕೊಳ್ಬೇಕು. ಶಾಸಕರು ಅದರ ಬಗ್ಗೆ ಕ್ರಮ ವಹಿಸಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ ಹತ್ರ ಮಾತಾಡಿ ಬೇಕಾದ ಸಾಕಷ್ಟು ಅನುದಾನ ಇದೆ, ಅದನ್ನು ಬಳಸಬೇಕು. ಅದು ಜಿಲ್ಲಾ ಪಂಚಾಯತ್ಗಿಂದ ಆಗ್ತಕ್ಕಂಥದ್ದು. ಅದನ್ನು ಬಳಸಿ ಅದನ್ನು ಆದಷ್ಟು ಕೈಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಅಲ್ಲಿ ಸಾಕಷ್ಟು ಯಂತ್ರಗಳಿದ್ವು ಹಿಂದೆ ತರಬೇತಿ ಕೊಡುವಂಥ ಸಂದರ್ಭದಲ್ಲಿ. ಈಗ ಯಾವುದೇ ಯಂತ್ರಗಳು ಯಾವುದು ಕಾಣ್ತಾ ಇಲ್ಲ. ಈಗ ಆ ದೃಷ್ಟಿಯಿಂದ ಆ ಯಂತ್ರಗಳನ್ನು ಸಹ ಈಗ ಹೊಸ ಯಂತ್ರಗಳು ಬಂದಿರೋದ್ರಿಂದ ಹೊಸ ಯಂತ್ರಗಳನ್ನು ಕೊಡೋದ್ರ ಮೂಲಕ ಅದಕ್ಕೆ ಅದರ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಸ್ವಲ್ಪ ಗಮನ ಹರಿಸಬೇಕಂತ ಶಾಸಕರಲ್ಲಿ ಮನವಿ ಮಾಡ್ಕೊತೀವಿ. ಅದರ ಜೊತೆಗೆ ಅದರ ಪ್ರತಿಫಲವನ್ನು ಅದನ್ನು ಪಡ್ಕೋಬೇಕು. ಎಲ್ಲ ಕಾರ್ಮಿಕರು ಹೆಚ್ಚಿನ ರೀತಿಯಲ್ಲಿ ಹೋಗಿ ಟ್ರೈನಿಂಗ್ ತೊಗೊಳ್ಬೇಕು. ಟ್ರೈನಿಂಗ್ ತೊಗೊಂಡು ಕೂಡಲೇ ನಿಮಗೆ ಸಾಲ ಸೌಲಭ್ಯಗಳು ಈಜಿ ಸಿಗುತ್ತೆ. ಅವರು ಸರ್ಟಿಫಿಕೇಟ್ ಕೊಡ್ತಾರೆ, ಟ್ರೈನಿಂಗ್ ಇವರು ಪಡ್ಕೊಂಡಿದ್ದಾರೆ ಅಂದ ಕೂಡಲೇ ಅದಕ್ಕೆಲ್ಲ ಸಾಲ ಸೌಲಭ್ಯ ಬ್ಯಾಂಕ್ನವರು ಪ್ರತಿಯೊಬ್ಬರು ಸಾಲ ಸೌಲಭ್ಯಗಳನ್ನು ಕೊಡೋದಕ್ಕೆ ತುಂಬ ಮುಂದೆ ಬರ್ತಾರೆ. ಆ ದೇಶದ ನೀವು ಯಾವುದೇ
ಯಾವುದೇ ಕೆಲಸಗಾರಿಲ್ಲ ನೀವು ಕಲ್ತಿದ್ರು ಸಹ ನೀವು ಟ್ರೈನಿಂಗ್ ಇಲ್ಲ ಅಂತೇಳಿ ಸರ್ಟಿಫಿಕೇಟ್ ಇಲ್ಲ ಅಂದರೆ ಈಗೆಲ್ಲ ದಾಖಲೆ ಬೇಕು, ಸರ್ಟಿಫಿಕೇಟ್ ಬೇಕು. ಒಳ್ಳೆ ಕೆಲಸಗಾರ ಆದರೂ ಸಹ ನಿಮಗೆ ದಾಖಲೆ ಬೇಕು. ದಾಖಲೆ ಇದ್ದರೆ ಎಲ್ಲ ಬ್ಯಾಂಕ್ಗಳಲ್ಲಿ ಪ್ರತಿಯೊಂದು ಕಡೆ ನಿಮ್ಗೆ ಸಾಲ ಕೊಡೋದಕ್ಕೆ ಈಜಿ ಆಗಿದೆ. ಆ ಸರ್ಟಿಫಿಕೇಟ್ ಮೂಲಕ ನಿಮಗೆ ಕೊಡ್ತಕ್ಕಂಥ ಈಗಾಗಲೇ ಎಷ್ಟು ಅದಕ್ಕೆ ಏನೇನು ಯಾವುದಕ್ಕೆ ಎಷ್ಟು ಸಾಲ ಸೌಲಭ್ಯಗಳನ್ನು ಕೊಡ್ತಾರೆ ಅಂತ ಕೇಳ್ತಾರೆ, ಅದೇ ರೀತಿ ಸಾಲ ಸೌಲಭ್ಯ ಸಿಗುತ್ತೆ. ಅದನ್ನು ಎಲ್ಲ ಕಾರ್ಮಿಕರು ಹೆಚ್ಚಿನ ರೀತಿಯಲ್ಲಿ ಟ್ರೈನಿಂಗ್ ತೊಗೊಳೋದಕ್ಕಾಗಿ ಅದಕ್ಕೆ ನೀವು ಹೋಗಿ ಕೇಳಬೇಕು. ಅಧಿಕಾರಿಗಳನ್ನ ನಾವಾಗ ಹೋಗಿ ಕೇಳಿದ್ರೆ ಅವ್ರು ಯಾರು ಬಂದು ನಿಮಗಾಗಿ ಅವ್ರು ಬಂದು ಮೈ ಮೇಲೆ ಬಿದ್ದು ನೀವು ಮಾಡಿ ಅಂತ ಕೇಳಲ್ಲ. ಅದರಿಂದ ಸಾಕಷ್ಟು ಕಾರ್ಪೆಂಟರ್ ವರ್ಕ್ ಮಾಡೋರಿದ್ದಾರೆ, ಟೈಲರಿಂಗ್ ಮಾಡೋರಿದ್ದಾರೆ, ದಿನ ಸಾಕಷ್ಟು ಇವರನ್ನೇನಿದ್ದಾರೆ ತರಬೇತಿ ಪಡೆಯೋರಿದ್ದಾರೆ. ಪಡ್ಕೊಂಡು ಅದರ ಪ್ರತಿಫಲವನ್ನು ಪಡ್ಕೊಳ್ಬೇಕಂತೇಳಿ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ. ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ಮಧುಮಾಲತಿ, ಸೈಯದ್ ಜಾಕೀರ್, ಉಮೇಶ್, ಚಂದ್ರಪ್ಪ ಎಲ್, ರವಿಕುಮಾರ್, ಲಲಿತಮ್ಮ, ಕಲಸೆ ಚಂದ್ರಪ್ಪ, ರಂಜನ್ ಶೆಟ್ಟಿ, ಕೈಗಾರಿಕಾ ವಿಸ್ತರಣಾಧಿಕಾರಿಗಳಾದ ನಾಗರಾಜ್ ಎನ್, ಪ್ರಸನ್ನಕುಮಾರ್ ಇನ್ನಿತರರು ಹಾಜರಿದ್ದರು. ವಯೋನಿವೃತ್ತರು ಕ್ರಿಯಾಶೀಲ ಚಟುವಟಿಕೆ ಮೂಲಕ ಆರೋಗ್ಯಪೂರ್ಣ ಜೀವನ ನಡೆಸಲು ಸಾಧ್ಯವಿದೆ ಎಂದು ತಾಲೂಕು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಉಮೇಶ್ ಹಿರೇನೆಲ್ಲೂರು ತಿಳಿಸಿದರು. ಸಾಗರದ ಎಸ್ಎನ್ ನಗರದ ಸಾಹಿತ್ಯ ಭವನದಲ್ಲಿ ಸೋಮವಾರ ತಾಲೂಕು ನಿವೃತ್ತ ನೌಕರರ ಸಂಘದ ವತಿಯಿಂದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಹಿನ್ನೆಲೆಯಲ್ಲಿ ಹಿರಿಯ ನಾಗರಿಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಉದ್ಘಾಟನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅಕ್ಟೋಬರ್ 1 ವೇದಿಕೆ ಕಾರ್ಯಕ್ರಮ ನಡೀತಾ ಇರ್ತದೆ. ಅದಕ್ಕಿಂತ ಮೊದಲೇ ಒಂದು ವಾರ ಮುಂಚಿತವಾಗಿ ಎಲ್ಲ ಹಿರಿಯ ನಾಗರಿಕರಿಗೂ ಕ್ರೀಡಾ ಸ್ಪರ್ಧೆ, ಸಾಂಸ್ಕೃತಿಕ ಸ್ಪರ್ಧೆಯನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆ ರೀತಿ ಇವತ್ತು ನಾವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ. ವಿ ಗಣೇಶನ್ನವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ರು. ಇವತ್ತಿನ ಕಾರ್ಯಕ್ರಮ ಅಂತಂದ್ರೆ ಎಲ್ಲ ಇಂಡೋರ್ ಕ್ರೀಡೆಗಳನ್ನು ನಾವು ಇಟ್ಕೊಂಡಿದ್ವಿ. ಕೇರಮ್ ಬೋರ್ಡ್ಗಳನ್ನು ಆಡಿಸ್ತಕ್ಕಂಥದ್ದು, ಚೆಸ್ ಬೋರ್ಡು, ಗುಂಡು ಎಸೆತ, ಕಣ್ಣು ಕಟ್ಟಿಕೊಂಡು ಬಕೆಟ್ ಹೊಡೆಯುವುದು, ಬಕೆಟ್ಗೆ ಚೆಂಡು ಹಾಕ್ತಕ್ಕಂಥದ್ದು, ಇಂಥ ಇಂಡೋರ್ ಸ್ಪೋರ್ಟ್ಸನ್ನು ನಾವು ಇಟ್ಕೊಂಡಿದ್ದೀವಿ, ನಡೆಸ್ತಾ ಇದ್ದೀವಿ. ಇದು 11ನೇ ವರ್ಷ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ವಿ. ಇದು ಬರೀ ಸಾಗರ ತಾಲೂಕಿನ ನಿವೃತ್ತ ನೌಕರ ಸಂಘದಲ್ಲಿ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮ ನಡೀಬೇಕು. ಅಕ್ಟೋಬರ್ 1 ವಿಶ್ವದಾದ್ಯಂತ ಈ ಚಟುವಟಿಕೆ ಹಿರಿಯ ನಾಗರಿಕರಿಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ಚಟುವಟಿಕೆಗಳು ಎಲ್ಲ ಕಡೆ ಹಮ್ಮಿಕೊಳ್ಬೇಕು ಅನ್ನೋದು ನಮ್ಮ ಆಶಯವಾಗಿದೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿನ ಎಲ್ಲ ಗ್ರಾಮಾಂತರ ಮಟ್ಟದಿಂದ ಕ್ರೀಡಾಪಟುಗಳು ಬಂದಿದ್ದಾರೆ. ಅದು ನಮಗೆ ತುಂಬ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಈ ವೇದಿಕೆಯಲ್ಲಿ ಎಲ್ಲರೂ ಹಿರಿಯ ನಾಗರಿಕರಿದ್ದಾರೆ. ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೀತದೆ, ಹೀಗೆ ನಡೆಯಲಿ ಅನ್ನೋದು ನನ್ನ ಆಶಯವಾಗಿದೆ. ಸಂಘದ ಗೌರವಾಧ್ಯಕ್ಷ ಎಸ್ ಬಸವರಾಜ್ ಮಾತನಾಡಿ, ಅಕ್ಟೋಬರ್ 1ನೇ ತಾರೀಕು ಹಿರಿಯ ನಾಗರಿಕರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಅವತ್ತಿನ ದಿವಸ ನಾವು ಸಾಧಕರಿಗೆ 3 ಜನ ಸಾಧಕರಿಗೆ ಸನ್ಮಾನ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅವತ್ತಿನ ದಿವಸ ಎಲ್ಲ 60 ವರ್ಷ ಮೇಲ್ಪಟ್ಟತಕ್ಕಂಥ ಹಿರಿಯ ನಾಗರಿಕರೆಲ್ಲರೂ ಭಾಗವಹಿಸ್ತಾರೆ. ಅವತ್ತಿನ ದಿವಸ ಇವತ್ತು ಏನು ಕ್ರೀಡಾ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ನಾವು ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು, ಗೌರವಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತು ಅವತ್ತಿನ ದಿವಸ ಉಪನ್ಯಾಸ ಕಾರ್ಯಕ್ರಮ ಇರ್ತದೆ. ಮತ್ತು ಇಡೀ ದಿವಸ ನಾವು ಹಿರಿಯ ನಾಗರಿಕರು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಆಚರಿಸಿ ಅದರ ಸಂತೋಷವನ್ನು ನಾವೆಲ್ಲರೂ ಹಂಚ್ಕೊತಾ ಇದ್ದೀವಿ. ದಯಮಾಡಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. 91 ವರ್ಷದ ದೇವಾಂಗನೆ ಹೊಸೂರು ಗುಂಡು ಎಸೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಲೇಖಕ ವಿ ಗಣೇಶ್, ಎಂ ರಾಮಪ್ಪ, ಎಸ್ಪಿ ರಘುನಾಥ್, ಸೋಮರಾಜ್, ಡಾಕ್ಟರ್ ಪ್ರಸನ್ನ, ದಮಯಂತಿ, ಸಂಪತ್ ಕುಮಾರ್, ನಾರಾಯಣಪ್ಪ, ರಾಜು ಜನ್ನೆಹಕ್ಲು, ದತ್ತಾತ್ರೇಯ, ಸತ್ಯನಾರಾಯಣ್, ಪ್ರಭಾವತಿ, ವೀರರಾಜ್ ಜೈನ್, ಚಂದ್ರಶೇಖರ್ ಶಿರವಂತೆ ಇನ್ನಿತರರು ಹಾಜರಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.